ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ರಿಯಾಕ್ಷನ್ ವಿಡಿಯೋ. ಇವತ್ತು ನಾವು ನೋಡ್ತಿದೀವಿ ಪ್ರೀತ್ಸೋ ತಪ್ಪ ಮೂವಿ ರೋಸ್ಟ್ ರಿಯಾಕ್ಷನ್. ವಿಡಿಯೋ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಮಾಡಿರೋರು ದರ್ಶಿ ಅವರು, ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಪ್ರೀತ್ಸೋ ತಪ್ಪ. ಪ್ರೀತ್ಸೋ ತಪ್ಪ. ನಿಮ್ಗೆ ಈ ಫಿಲ್ಮ್ ತುಂಬಾ ಬರೀ ಕೋಕೋ ಕೋಲಾ ಕಾಣಿಸ್ತತಿ, ಆದ್ರೆ ಏನ್ ಮಾಡೋದು, ಕಷ್ಟ. ಅದು ಕಷ್ಟ ಅಲ್ಲ, ಕುಡಿಯೋದಿಲ್ಲ. ಇವ್ರು ಕುಡಿಯೋದು ಈ ಜ್ಯೂಸು. ಕೋಕೋ ಕೋಲಾ ಏನೋ ಪ್ರಮೋಷನ್ ಏನೋ ಮಾಡ್ತಾ ಇದಾರೆ ಏನೋ ಮೂವಿದಲ್ಲಿ. ಅವರಿ ಸರ್, ಐ ನೋ ಯುವರ್ ವೆರಿ ಫೈನ್ ಸರ್, ನೈಸ್ ತಾಯ್ ಸರ್. ಅಮ್ಮ ಮನೇಲಿ ಚೆನ್ನಾಗಿ. ಇಷ್ಟೆಲ್ಲ ಕೋಕೋ ಕೋಲಾ ಇದ್ರು ಚಂದನಾಗ ಪೆಪ್ಸಿ ಇಷ್ಟ. ಪೆಪ್ಸಿ ನಂಗೆ ತುಂಬಾ ಇಷ್ಟ. ಪೆಪ್ಸಿನ ತಗೊಂಡ್ಬಿಟ್ರು. ರಾಜ ಅಣ್ಣ ಮನಿ ಒಳಗ್ ಕ್ಯಾಪಕ್ಕೆ ಅಂತಾನ. ಜ್ಯೂಸ್ ಕುಡಿಬಿಟ್ಟು ಹೋಗು. ಚಂದನ ನಾನು ಹಾಕೊಂಡಿದ್ದೀನಿ. ಏನ್ ಮಮ್ಮಿ ಬೆಳಗ್ ಬೆಳಗ್ಗೆ ಅದೆಷ್ಟು ಎದ್ರದೆ ಮಮ್ಮಿ ನೀನು? ಮಮ್ಮಿ 1,000 ರೂಪಾಯಿ ಕೊಡು. ಯಾಕಪ್ಪ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿ? ನೀನ್ ಕೋಪಿಸ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ನಾವು ಮನಿ ಒಳಗ ಚಪ್ಪಲಿ ಹಾಕಂಬಂದ್ರ ಅಮ್ಮಂದ್ರು ಬೈತಾರ. ಅಂತದ್ರಾಗ ರಾಜ ಮನಿ ತುಂಬಾ ಸ್ಕೂಟರ್ ಓಡಿಸ್ತಾನ. ಓಡ್ ಬಂದ್ಬಿಟ್ಟೆ. ಆಮೇಲೆ ರಾಜನವರು ಧೈರ್ಯ ಕೊಟ್ರು. ಆ ಧೈರ್ಯ ತಗೊಂಡು ಮನೆ ಫುಲ್ ರೌಂಡ್. ಏಯ್, ಕನಸು ಇಲ್ಲ ನನ್ಸು ಇಲ್ಲ, ಸುಮ್ನೆ ತಲೆ ತಿನ್ಬೇಡ ಕಡೆ. ರಾಜನ್ ಫ್ಯಾಮಿಲಿಯರಿಗೆ ಮಾಡಕ್ ಕೆಲಸ ಇಲ್ಲ, ಅದಕ್ಕ ಎಲ್ರು ಎನಿ ಟೈಮ್ ಒಂದಾತ್ರ ಇರ್ತಾರ. ಅತ್ತಿಗೆ ಕಣ್ಣು, ನಿಮ್ಮ ಅಪ್ಪನ ಕಣ್ಣು, ಹರಿ ಕಣ್ಣು. ಅಯ್ಯೋ, ಎಲ್ಲ ಒಂದೇ ಕಡೆ. ಬೈಕಲ್ಲಿ ಹೊರಟೇ ಹೋದ್ಲು. ಮೆಂಟ್ಲುಗಳ ತರ ಕಿರ್ಚಾಡ್ತಾರ. ಈ ಫಿಲಿಂ ಕತಿ ಬರ್ದಿರೋದು ಕೃಷ್ಣ ವಂಶಿ ಅಂತ ತೋರಿಸ್ತಾರ. ಯಾರ ಹತ್ರ ಪುಂಗಕತ್ತಿರಣ. ಈ ಫಿಲಿಮ್ 1996 ರಿಲೀಸ್ ಆಗಿರೋ ನಿನ್ನೆ ಪೆಲ್ಲಾಡ್ತಾ ಅನ್ನೋ ತೆಲುಗು ಫಿಲ್ಮಿನ್ ರೀಮೇಕ್. ಇದ್ರ ಕತಿ ಬರ್ದಿರೋದು ಪೃಥ್ವಿ ತೇಜ್. ಇವತ್ತು ಮದುವೆ ಐತಿ, ಆದ್ರ ಆಕಿಗೆ ಭಯ ಆಗಕತ್ತೈತಿ. ಅದ್ಕೆ ಏನ್ ಮರಿ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನನಗ್ ಭಯ ಆಗ್ತಾ ಇದೆ. ಇದಕ್ಕ ಲಕ್ಷ್ಮಿ ಹೇಳ್ತಾಳ, ಸಡಿತಾಳ, ಹೊಡಿತೇನೆ, ಸ್ಟೈಲ್ ಮಾಡ್ತೇನೆ, ಸ್ಟೈಲ್ ಮಾಡ್ತೇನೆ. ಆದ್ರ ಭವಾನಿ ಬೇರೆನ ಪ್ಲಾನ್ ಹಾಕೊಂಡಾಳ. A few moments later. ಏನಂದ್ರೆ ಭವಾನಿ ಎಲ್ಲೂ ಕಾಣಿಸ್ತಾ ಇಲ್ಲ. ಭವಾನಿ PT ಉಷಾ ತಂಗಿ ತರ ಫುಲ್ ಸ್ಪೀಡ್ ಆಗಿ ಓಡ್ ಬಂದು ಪ್ರಕಾಶ್ ರೈನ ಮದುವೆ ಹಾಕಳ. ಅಷ್ಟ್ರಾಗ ಭವಾನಿ ಅಣ್ಣಂದ್ರ ಬಂದು ಪ್ರಕಾಶ್ ರೈಗೆ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರ. ಅಲ್ಲ, ನಾ ಹುಡುಗಿ ಕರ್ಕೊಂಡ್ ಓಡೋಂಗಿದ್ರ ದೂರ ಓಡೋಕು, ಅದನ್ನ ಬಿಟ್ಟು ಅವ್ರ ಮನೆ ಪಕ್ಕದಾಗ ಮದುವೆ ಹಾಕತಿ ಅಲ್ಲ, ನೀನ್ ಎಂತ ಪೆದ್ದ ಇರ್ಬೋದು. ಪಾಯಿಂಟ್ ಕರೆಕ್ಟ್ ಆಗಿ ಇದೆ. ಭವಾನಿ ಒಂದ್ ಡೈಲಾಗ್ ಹೊಡೆದು ಇವ್ರ ಜಗಳನ ನಿಲ್ಸ್ಬಿಡ್ತಾಳ. ಅಣ್ಣಂದ್ರ ಜೊತೆಗಿರ ಅಂತ ಸಂಬಂಧನ ಅಳಿಸ್ಬಿಡ್ತಾಳ. ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ, ಹೊರಟೋಗಿ ಇಲ್ಲಿಂದ. ನಿಮ್ ಸಂಬಂಧ ನನಗೆ ಬೇಕಾಗಿಲ್ಲ. ಬಹಳ ವರ್ಷಗಳ ನಂತರ ಈಗ ಭವಾನಿ ಮಂಗಳೂರಾಗದಾಳ. ಮತ್ತೆ ಆಕಿಗೆ 3 ಮಕ್ಳು ಅದಾವು. ಆದ್ರ ದೊಡ್ಡ ಮಗಳು ಚಂದನಾಗ ಚಂಡು ಅಂತ ಕರೆದ್ರ ಆಗಲ್ಲ. ಹಲೋ ಚೆಂಡು. ಮಗಳು ಬೇಜಾರಾಗಿರೋದ್ರಿಂದ ಅಪ್ಪ ಆಕಿಗೆ ರೋಸ್ ಕೊಟ್ಟು ಸಮಾಧಾನ ಮಾಡ್ತಾನ. ಇದೇ ತರ ಮಗ ಏನಾದ್ರೂ ಬೇಜಾರಾಗಿದ್ರ ಅಪ್ಪಂದ್ರು ಹೇಳ್ತದ ಡೈಲಾಗು, ಕತ್ತೆ ಬಾಲ ಕುದುರೆ ಜುಟ್ಟು. ಚಂದು ಊಟ ಮಾಡ್ತಿದ್ದಾಗ ಅಲ್ಲುಜ್ಜನೆ ತಿಂತಿದ್ದಾಳೆ. ಹಲ್ಲುಜ್ಲಿಲ್ದಂಗ ಲಿಪ್ಸ್ಟಿಕ್, ಐಲೈನರ್, ಪೌಡ್ರು ಮತ್ತೆ ಕೈಗೆ ನೇಲ್ ಪಾಲಿಶ್ ಹಚ್ಕೊಂಡ್ಬಿಟ್ಲ ಹಾಕಿ ನೆಕ್ಸ್ಟ್ ಬರೋಂತ ಸಾಂಗ್ ನ ಆಬ್ವಿಯಸ್ಲಿ ನೀವೆಲ್ರು ಕೇಳಿರ್ತೀರಿ. ಬಟ್ ನೀವ ಹೇಳ್ರಿ, ಯಾರ ಮನೆಗ ಹೆಣ್ಮಕ್ಳು ಈ ತರ ಟವಲ್ ಕಟ್ಕೊಂಡ್ ಕುಣಿಯಾಕ ಅಲೋ ಮಾಡ್ತಾರಂತ. ಈ ಸಾಂಗ್ ನಾಗ ಬಹಳ ಡೀಪ್ ಲಿರಿಕ್ಸ್ ಅದಾವಂತೆ. ನಿಮಗೂ ನನಗೆ ಕೇಳಿಸಿದ ಕೇಳಿಸ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಈ ಸಾಂಗ್ ಫುಲ್ಲು ಚಂದು ಅಕ್ಕ ಇಸ್ಪೇಟ್ ಕಾರ್ಡ್ಗಳ ಜೊತೆಗೆ ಆಟ ಆಡ್ತಾಳ. ರಾಜ ರೇಸ್ ಗೆದ್ದು ಮನೆಗ್ ಬರ್ತಾನ. ಆದ್ರ ರಾಜರ ಮುಗ ರಾಜ ರೇಸಿಸ್ಟ್ ಆಗೋದು ಇಷ್ಟ ಇಲ್ಲ. ಎಷ್ಟು ಸಲ ಹೇಳಿದೀನಿ ಈ ಮೋಟರ್ ಬೈಕ್ ರೇಸ್ಗೆಲ್ಲ ಹೋಗ್ಬೇಡ ಅಂತ. ನನ್ನ ಮಾತು ಕೇಳೋದೇ ಇಲ್ಲ ಅವನು. A few moments later. ರೇಸಲ್ಲಿ ಗೆದ್ದಿಯಾ? ಫಸ್ಟ್ ಬಂದಿಯಾ? ಹೌದು ಮಮ್ಮಿ. ನನ್ನ ಕಂದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಚಂದನ ಪೈಲಟ್ ಆಗಕ್ಕೋಸ್ಕರ ಮಂಗಳೂರಿಂದ ಬೆಂಗಳೂರಿಗೆ ಬರಕು. ಈಗ ಆಕಿನ ಸ್ಟೇ ಮಾಡ್ಸಕ್ಕೋಸ್ಕರ ರಾಜರ ಮನೆಗ್ ಫೋನ್ ಮಾಡಿ ಇವ್ರು ಯಾವ ತರ ಪರ್ಮಿಷನ್ ತಗೊಂತಾರ ನೋಡ್ರಿ. ಹಲೋ ಹಲೋ, ಅವಳು ಪೈಲಟ್ ಟ್ರೈನಿಂಗ್ ಗೆ ಬೆಂಗಳೂರಿಗೆ ಬರ್ತಾ ಇದ್ದಾಳೆ. ಅವಳು ನಿಮ್ಮ ಮನೇಲಿ ಇರ್ಲಿಕ್ಕೆ ಸ್ವಲ್ಪ ಅವಕಾಶ ಸಿಕ್ಕಿದರೆ ಓಕೆ.
ಈ ಲೆವೆಲಿನ ಎಕ್ಸೈಟ್ಮೆಂಟ್ ಯಾವ ಫ್ಯಾಮಿಲಿಗೂ ಇರಲ್ಲ. ಇನ್ನೇನು ಚಂದು ಬೆಂಗಳೂರಿಗೆ ಬರ್ತಾಳ. ಚಂದುನ ಪಿಕ್ ಮಾಡಕ್ ಬಂದ್ರ ಅಂತ ರಾಜನ್ ಮಾವಂದ್ರು ನೀನ ಚಂದನ ಏನಮ್ಮ ಅಂತ ಡೈರೆಕ್ಟ್ ಆಗಿ ಹಿಂಗ್ ಕೇಳೋದ್ ಬಿಟ್ಟು ಏನ್ ಮಾಡ್ತಾರ ನೋಡ್ರಿ. ಮಂಗಳೂರು ಹುಡುಗಿ ಇವಳೇ ಇರ್ಬೋದಾ? ಪಕ್ಕಕ್ಕೆ ಹೋಗಿ ಮೂಸ್ ನೋಡೋ, ಮೀನು ವಾಸನೆ ಬರುತ್ತೇನೋ ಅಂತ. ಮೂಸ್ ನೋಡು. 1 ಸೆಕೆಂಡ್ಗಿನ ಮುಂಚೆ ಇಲ್ಲಿ ಎಷ್ಟೊಂದ್ ಜನ ಇದ್ರು, ಆದ್ರೆ ಈಗ ನೋಡ್ರಿ ಸಡನ್ ಆಗಿ ಮಾಯ ಆಗ್ಬಿಟ್ರು. ಮನಿಗ್ ಬಂದ್ಮ್ಯಾಗ ಚಂದನ ಅವ್ರ ಅಪ್ಪ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾಳ. ಇದು ನಮ್ಮನೆ ಥರನೇ ಇದೆ ಡ್ಯಾಡಿ. ಪಕ್ಕ ನಿಮ್ಮನಿ ತರನ ಐತ್ ಬಿಡು. ಅವರು ಮೈನರ್ ಅಲ್ಲ, ಮೇಜರ್. ರಾಜ ಚಂದುನ ಕರ್ಕೊಂಡ್ ಹೋಗಿ ಪೈಲಟ್ ಕ್ಲಾಸಿಗೆ ಸೇರಿಸ್ತಾನ. ಅಕ್ಕ ಕ್ಲಾಸಿಗೆ ಸೇರಿ 5 ನಿಮಿಷ ಹಾಕದಂಗ ನನ್ ಕೈಲಿ ಪ್ಲೇನ್ ಫ್ಲೈ ಮಾಡೋಕ್ಕಾಗಲ್ಲ, ನನಗೆ ಬೈಕ್ ಕಲ್ಸ್ಕೊಡು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಆದ್ರ ರಾಜಣ್ಣ ಮೋಟಿವೇಶನ್ ಕೊಡ್ತಿದ್ದಂಗ ಅಕ್ಕ ಏರೋಪ್ಲೇನ್ ಹಾರಿಸ್ಬಿಡ್ತಾಳ. ನೀವು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ರಾಜ ಚಂದುನ ಕ್ಲಾಸಿಗೆ ಸೇರ್ಸಕರ ಅಕ್ಕ ಈ ಡ್ರೆಸ್ ಹಾಕೊಂಡಿದ್ಲು, ಅಣ್ಣನು ರೆಡ್ ಡ್ರೆಸ್ ಹಾಕೊಂಡಿದ್ದ. ಅಣ್ಣ ಆಕಿಗೆ ಮೋಟಿವೇಶನ್ ಕೊಡಕರನು ಇವ್ರಿಬ್ರು ಸೇಮ್ ಡ್ರೆಸ್ ಹಾಕೊಂಡಿದ್ರು. ಈಕಿ ಏರೋಪ್ಲೇನ್ ಹಾರ್ಸಕರನು ಅಣ್ಣ ಸೇಮ್ ಡ್ರೆಸ್ ಹಾಕೊಂಡಿರ್ತಾನ. ಸೊ ಇದೆಲ್ಲ ಒಂದದಿಂದ ನಡೆದತಿ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಅಕ್ಕ ಕ್ಲಾಸಿಗೆ ಸೇರಿದ್ದಿನ ಏರೋಪ್ಲೇನ್ ಹಾರ್ಸೋದ್ ಕಲ್ತ್ಬಿಟ್ಲು. ಮನೆಗಿರ ಎಲ್ಲ ಹೆಣ್ಮಕ್ಳು ಫಸ್ಟ್ ನೈಟ್ ಫಂಕ್ಷನ್ ಗೆ ಹೋಗಿರ್ತಾರ. ಬಟ್ ನೀವ ನನಗೆ ಹೇಳ್ರಿ, ಇಂಡಿಯಾದಾಗಿರ ಯಾರ ಮನ್ಯಾಗ ಫಸ್ಟ್ ನೈಟ್ ಫಂಕ್ಷನ್ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರಂತ? ಮನೆಗಿರ ಎಲ್ಲರೂ ಡೆಕೋರೇಟ್ ಮಾಡ್ಯಾರ, ಮತ್ತೆ ಎಲ್ಲ ಕಡೆ ಉಸಿರು ಬಳ್ಳಿ ಊದಿ ನೆಲದ ಮ್ಯಾಗ ಹಾಕ್ಯಾರ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಅಣ್ಣ ಚಂಡು ಅಂತ ಅಣಕ್ ಸಿದ್ಕ ಈಕಿ ದಿಮ್ ತಗೊಂಡು ಇವನಿಗೆ ಒಡೆಯಕ್ ಸ್ಟಾರ್ಟ್ ಮಾಡ್ತಾಳ. ಬಟ್ ದಿಮ್ ಒಳಗಿಂದ ಹತ್ತಿ ಬರೋದ್ ಬಿಟ್ಟು ಕಲರ್ ಬಟ್ಟಿ ಹೊರಗ್ ಬರಕ್ ಸ್ಟಾರ್ಟ್ ಆಗ. ನೆಕ್ಸ್ಟ್ ಬರೋ ಸಾಂಗ್ ನಾಗ ಇದ ಬಟ್ಟಿಗಳು ಕಾರ್ ಒಳಗಡೆ ಹಾರಾಡ್ತಿರ್ತಾವು. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಚಂದು ಮತ್ತೆ ರಾಜ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಂಗ ಪೇಪರ್ ಗಳು ಮ್ಯಾಗಿಂದ ಕೆಳಗ್ ಬೀಳಕ್ ಸ್ಟಾರ್ಟ್ ಆಕವು. ನನಗಂತೂ ಇದನ್ನೆಲ್ಲ ಯಾರ್ ಕ್ಲೀನ್ ಮಾಡ್ತಾರಂತ ಯೋಚನೆ ಮಾಡಿ ಟೆನ್ಷನ್ ಆಗತೈತಿ. ಇವ್ರ ಮನೆಯವರು ಇವ್ರಿಬ್ರು ಡ್ಯಾನ್ಸ್ ಮತ್ತೆ ರೊಮ್ಯಾನ್ಸ್ ಮಾಡೋದನ್ನ ನೋಡ್ತಿರ್ತಾರ. ಇವ್ರೆಲ್ರು ಒಂದ ಮನೆಗಿದ್ರು ಸತಿಗೂ ಇವ್ರ ಮನೆಯವ್ರು ನೋಡಕ್ರ ಮಳಿ ಬರ್ತಿರ್ತೈತಿ. ಇವ್ರಿಬ್ರು ಡ್ಯಾನ್ಸ್ ಮಾಡೋ ಹತ್ರ ಮಳಿ ಬರ್ತಾರಲ್ಲ. ರಾಜುಗ ಮೊಟ್ಟೆ ಅಂದ್ರ ಬಹಳ ಇಷ್ಟ ಅಂತ ಚಂದು ಎಲ್ಲಾ ಎಗ್ ಡಿಶಸ್ ಮಾಡಿರ್ತಾಳ. ಏನ್ ಅಡಿಗೆ ಮಾಡಿದ್ಯಾ? ಬಾಯ್ಲ್ಡ್ ಎಗ್, ಹಾಫ್ ಫ್ರೈಡ್ ಎಗ್, ಆಮ್ಲೆಟ್, ಎಗ್ ಕರಿ. ಆದ್ರ ರಾಜಣ್ಣಗ ಹಸಿ ಮೊಟ್ಟಿ ತಿನ್ನೋದ ಇಷ್ಟ. ನೆಕ್ಸ್ಟ್ ಬರೋ ಸಾಂಗ್ ನಾಗ ರಾಜಣ್ಣ ಕಿಸ್ ಮಾಡಕ್ ಟ್ರೈ ಮಾಡಿದಾಗೆಲ್ಲ ಚಂದಕ್ಕ ಎಸ್ಕೇಪ್ ಆಗ್ಬಿಡ್ತಾಳ. ಹೆಂಗ್ ಕಿಸ್ ಮಾಡ್ಸ್ಕೊಂತಾಳ ಹೇಳ್ರಿ? ಈಗಿನ ಹಸಿ ಮೊಟ್ಟಿ ತಿಂದಾನ ಅವನು. 100% ತಪ್ಪು ನಿಮ್ದೆ. ರಾಜ ಚಂದುನ ಬೈಕ್ ನಾಗ ಹಚ್ಕೊಂಡ್ ಹೋಗಿದ್ದನ್ನ ರಾಜರಮ್ಮ ನೋಡ್ತಾಳ. ಈಗ ಆಕೆಗೆ ಇವ್ರಿಬ್ರು ಲವ್ ಮಾಡ್ತಿರ್ಬೋದು ಅಂತ ಡೌಟ್ ಬರ್ತೈತಿ. ಅಲ್ಲಕ್ಕ ಆಗ್ಲೇ ನಿಮ್ಮೆಲ್ರು ಕಣ್ಣಿಗೆ ಕಾಣಂಗ ರೊಮ್ಯಾನ್ಸ್ ಮಾಡಿದಾಗ ನಿಮ್ಗೆ ಡೌಟ್ ಬಂದಿಲ್ಲ ಅಂತದ್ರಾಗ ಈಗ ಬೈಕ್ ನಾಗ ಹಚ್ಕೊಂಡ್ ಹೋಗೋದಂಗ ಡೌಟ್ ಬಂದ್ಬಿಡ್ತಾ. ರಾಜ ಚಂದುನ ಬೈಕ್ ನಾಗ ಹಚ್ಕೊಂಡು 15-20 ನಿಮಿಷದಾಗ ಸ್ವಿಟ್ಜರ್ಲ್ಯಾಂಡ್ ಹೋಗಿ ಒಂದ್ ಸಾಂಗ್ ಮುಗಿಸ್ಕೊಂಡ್ ಬರ್ತಾನ. ಇವ್ರಿಬ್ರು ಲವ್ ಮಾಡಕತ್ತಾರ ಅನ್ನೋ ವಿಷಯ ಗೊತ್ತಾಗ್ತಿದ್ದಂಗ ಇವ್ರ ಮನೆಯವರು ಫುಲ್ ಸೆಲೆಬ್ರೇಟ್ ಮಾಡ್ತಾರ. ಈ ತರದ ಸೀನ್ ಗಳು ಫಿಲ್ಮ್ ನಾಗ ಅಷ್ಟ ನಡೆಯೋದು. ರಿಯಲ್ ಲೈಫ್ ನಾಗ ಏನ್ರ ನೀವು ನಾನೊಂದ್ ಹುಡುಗಿನ ಇಷ್ಟ ಪಡಕತ್ತೀನಿ ಅಂತ ಮನ್ಯಾಗ ಹೇಳಿದ್ರ ಅವ್ರು ಕೇಳಂತ ಫಸ್ಟ್ ಕ್ವಶನ್ ಯಾಕೆ ಅಷ್ಟಾಕಿ? ಪ್ರಕಾಶ್ ರೈ ತನ್ನ ಮಗಳನ್ನ ಮೀಟ್ ಹಾಕಂತ ಬಂದಾಗ ಇಷ್ಟು ದಿನ ತನ್ನ ಮಗಳು ತನ್ನ ಹೆಂಡತಿ ತವ್ರ ಮನೆಗಿದ್ಲು ಅಂತ ಗೊತ್ತಾಗಿ ಶಾಕ್ ಹಾಕನ. ಅಲ್ಲಣ್ಣ ಇಷ್ಟ ದಿನ ನಿನ್ ಮಗಳು ಯಾರ ಮನೆಗಿದ್ಲ ಅಂತ ವಿಚಾರಿಸಲಿಲ್ಲ ನೀನು? ಇನ್ನೇನು ಪ್ರಕಾಶ್ ರೈ ಮಗಳನ್ನ ಕರ್ಕೊಂಡು ಮಂಗಳೂರಿಗೆ ಹೋಗಾನ. ಇಂತ ಸ್ಯಾಡ್ ಸಿಚುವೇಶನ್ ಇದ್ರು ಸತಿಗೂ ಒಂದ್ ಸಾಂಗ್ ಶೂಟ್ ಮಾಡಕ ಮತ್ತೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಾರ. ಸ್ಯಾಡ್ ಸಿಚುವೇಶನ್ ಸಾಂಗ್. ಹುಡುಗಿನ ಓಡಿಸ್ಕೊಂಬ ಅಂತ ರಾಜಾರಮ್ಮ ಹೇಳ್ತಿದ್ದಂಗ ರಾಜ ಬೈಕ್ ತಗೊಂಡು 15-20 ನಿಮಿಷದಾಗ ಬೆಂಗಳೂರಿಂದ ಮಂಗಳೂರಾಗಿರೋ ಚಂದನಾರ್ ಮನೆಗೆ ಹೋಗಾನ. ಇಲ್ಲಿ ಚಂದನಾರ್ ಮನೆಯ ಕೈಲೇ ಹೆವಿ ಓಡಿಸ್ಕೊಂತಾನ. ಈ ಕಡೆ ಸೈಡ್ ಚಂದನಾರಮ್ಮ ಮಗಳಿಗೆ ಓಡೋಗು ಅಂತಾಳ. ಅವನ ಜೊತೆ ಓಡ್ ಹೋಗು. ಆದ್ರ ಪ್ರಕಾಶ್ ರೈಗೆ ಮಗಳನ್ನ ಹೆಂಗ್ ಬ್ಲಾಕ್ ಮೇಲ್ ಮಾಡ್ಬೇಕಂತ ಕ್ಲಿಯರ್ ಆಗಿ ಗೊತ್ತೈತಿ. ನೀನ್ ಇಷ್ಟಪಟ್ಟವ್ರನ್ನೇ ಮದ್ವೆ ಆಗೋದ್ ಸರಿ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನ್ ಬದುಕಿರೋದಿಲ್ಲ. ನೆಕ್ಸ್ಟ್ ನಮ್ ರಾಜ ಮತ್ತೊಂದ್ಸಲ ಬಂದು ಚಂದುನ ಓಡಿಸ್ಕೊಂಡ್ ಹೋಗಾನ. ಚಂದನ ವಿಷ ಕುಡ್ದಾಳ ಅಂತ ಗೊತ್ತಾಗ್ತಿದ್ದಂಗ ಎಲ್ರು ಈಕಿನ್ ಕರ್ಕೊಂಡು ಹಾಸ್ಪಿಟ್ಲ್ ಹೋಗಾರ. ಬಟ್ ಈ ತರದ ಹಾಸ್ಪಿಟ್ಲ್ಗಳು ಪ್ರಪಂಚದಾಗ ಎಲ್ಲಿದಾವ ಅಂತ ನೀವ ನನಗೆ ಹೇಳ್ರಿ. ಹಾಸ್ಪಿಟ್ಲ್ ತುಂಬಾ ಒಂದ್ ಡಾಕ್ಟರ್ ಇಲ್ಲ, ಒಂದ್ ಜನರು ಇಲ್ಲ. ಇನ್ನು ಈಕಿನ ರೂಮ್ ಒಳಗ ಆಪರೇಷನ್ ಮಾಡಕ್ ಕಳ್ಸಕರ ಒಂದ್ ಲೈಟ್ ಫುಲ್ ಬ್ಲಾಕ್ ಹೋಗಿ 5 ನಿಮಿಷ ಹಾಕುದಂಗ ಫುಲ್ ಚೆನ್ನಾಗಿ ಹೊರಗ್ ಬಂದ್ಬಿಡ್ತಾಳ. ಇನ್ನೇನು ಫ್ಯಾಮಿಲಿಯರೆಲ್ಲ ಒಂದಾಗಿ ಇವ್ರಿಬ್ರು ಒಂದ್ ಮಾಡ್ತಾರ. ಇಲ್ಲಿಗೆ ಈ ಫಿಲಿಂ ಎಂಡ್ ಆಕತಿ. ಸರಿ ಆಯ್ತಪ್ಪ. ಹೇಳದ್ ಮರ್ತ್ಬಿಟ್ಟಿದ್ದೆ, ಈ ಫಿಲಿಂ ನಾಗ ಒಂದು ಉತ್ತರ ಕರ್ನಾಟಕ ಕ್ಯಾರೆಕ್ಟರ್ ಐತಿ. ನಿಮಗೆ ಆಲ್ರೆಡಿ ಗೊತ್ತರಂಗ ಕನ್ನಡ ಫಿಲಿಮ್ಸ್ ಇನ್ ರೂಲ್ಸ್ ಪ್ರಕಾರ ಉತ್ತರ ಕರ್ನಾಟಕದ ಕ್ಯಾರೆಕ್ಟರ್ ಐತಂದ್ರ ಅದಕ್ಕೆ ಬುದ್ಧಿ ಇರಲ್ಲ, ಮತ್ತೆ ಜೋರ್ ಮಾತಾಡ್ತತಿ. ಹೊಯ್ಕೊಳ್ಳ ಎಷ್ಟು ಹೇಳಿ ಕೇಳ್ತೇನ ಮಾತು ನೋಡ. ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ, ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ. ನನಗ ಬಾಟ್ಲಿ ಹಾಕೋ ಗಂಡ್ಸ್ ಅಂದ್ರ ಆಗುದಿಲ್ಲ. ಸುಂದರ ಮರ ಹಿಂಗ ಕಾಳ್ತೀನಿ, ಏನ್ ಹಂಗ ಹೋಗ್ಬಿಡ್ತೀನಿ. ಹೊಳ್ಳಿ ಬರ್ತೀನಿ. ಈ ಚೆಂಡು ಬಂದು ನನ್ನ ಚೆಂಡಿಗೆ ತಾಕಿ ಈ ಚೆಂಡು ಹಾರ್ದಂಗ ಹಾರ್ ಬಿಡ್ತಿತ್ತು. ಬಹಳ ದೂರ ದಾರಿ ಮನೆ ದೇವ್ರು ಮಾಡೋದು ಸುಲಭ ಅಲ್ಲ. ಕೃಷ್ಣ ನಿನಗೇನಿಲ್ಲಪ್ಪ ಹಿಡಿ ಅಂತಳ. ನನ್ ತಲೆಗ ಬುದ್ಧಿ ಇಲ್ಲ ಅಂತ ನೀನ ಹೇಳ, ನನ್ ತಲೆಗೆ ಲದ್ದಿ ಆತನ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಈ ರೋಸ್ಟ್ ವಿಡಿಯೋ ಮಾಡಿರೋದು ಈ ಫಿಲ್ಮ್ ಒಳಗಡೆ ಇರೋ ಕ್ಯಾರೆಕ್ಟರ್ ಗಳ ಮೇಲೆ ಹೊರತು ಆಕ್ಟರ್ ಗಳ ಮೇಲೆ ಅಲ್ಲ. ಸೊ ಇವತ್ತಿಗೆ ಇಷ್ಟ.
ಫಿಲಮ್ ಅಲ್ಲಿ ಲಾಜಿಕ್ ಹೇಳಿದಿರ ಫಿಲಮ್ ಎತ್ತಿದ್ದಾರೆ ಗುರು ಇವ್ರು ಯಾರು. ಹಾಸ್ಪಿಟಲ್ ಅಲ್ಲಿ ಜನರಿಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಜನರಿಲ್ಲ, ಆದ್ರೆ ಮತ್ತೆ ಇನ್ನೊಂದ್ಸಲ ಜನರು ಇರ್ತಾರೆ. ಹಾಸ್ಪಿಟಲ್ ಅಲ್ಲಿ ನೋಡ್ರೆ ಲೈಟಿಂಗೇ ಇಲ್ಲ. ನಾ ಇವಾಗ ಹೋಗ್ಬೇಕಾದ್ರೆ ಕತ್ಲು ಫುಲ್ ಆಗಿ. ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಹಂಗೇನೆ ಕೀಪ್ ವಾಚಿಂಗ್. ಬೈ ಗೈಸ್.